ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನಿತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ ನನ್ನ ಎಲ್ಲ ಕಾರ್ಯಕ್ರಮಗಳು, ನಾನು ಕೊಟ್ಟಿರೋಂತಹ ಸರಳ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದ್ದು ತುಂಬ ಜನ ಅದರಿಂದ ಉಪಯೋಗ ಪಡ್ಕೊಳ್ತಾ ಇದ್ದೀರಾ ಅಂತಲೂ ಕೂಡ ಕಮೆಂಟ್ಸ್ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಂದು ಕಮೆಂಟ್ ನನಗೆ ತುಂಬ ಇದೇ ರೀತಿಯಾದ ಪರಿಹಾರ ಬೇಕು ಮೇಡಮ್ ಈ ಒಂದು ಸಮಸ್ಯೆಗೆ ಅಂತ ಕೇಳಿರುವಂಥದ್ದು ಒಂದು ಕಮೆಂಟ್ನ ನಾನು ಓದಿದ್ದೆ. ಸೊ ಹಾಗಾಗಿ ಆ ಒಂದು ಸಮಸ್ಯೆನ ತಗೊಂಡು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ನಾನು ನಿಮಗೋಸ್ಕರ ನಡೆಸ್ತಾ ಇದ್ದೀನಿ. ಸೊ ತುಂಬ ಜನ ಈಗ ಆಲ್ರೆಡಿ ಕೇಳಿರ್ತೀರಾ, ಅನುಭವಿಸಿರ್ತೀರಾ, ನಡೀತಾ ಇರುತ್ತೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಚಿನ್ನದ ಒಂದು ಸಮಸ್ಯೆ. ಅಂದರೆ ಚಿನ್ನವನ್ನು ನೀವು ಖರೀದಿಸ್ತೀರಾ, ಮನೇಲಿ ಇಟ್ಕೊಳ್ತೀರಾ, ಬಟ್ ಆ ಒಂದು ಜಾಗದಲ್ಲಿ ಅಥವಾ ಆ ಪ್ಲೇಸ್ನಲ್ಲಿ ನೀವು ಇಟ್ಟಿರುವಂಥದ್ದು ಕೂಡ ಸರಿ ಬರದೇ ಇರಬಹುದು, ಅಥವಾ ಸರಿ ಇರೋಂಥ ಪ್ಲೇಸಲ್ಲಿ ಇಟ್ಟಿದ್ರೂ ಕೂಡ ಏನಾಗುತ್ತೆ, ಅದು ಚಿನ್ನದ ಒಂದು ಲೋನ್, ಗೋಲ್ಡ್ ಲೋನಲ್ಲಿ ಹೋಗಿ ಅದು ಸಿಕ್ಕಾಕೊಂಡಿರುತ್ತೆ. ತುಂಬ ಜನಗಳ ಸಮಸ್ಯೆ, ಕರೆಕ್ಟ್ ಅಲ್ವಾ? ಬಿಸ್ನೆಸ್ ಮಾಡ್ತಿರೋಂಥವ್ರು ಇರ್ಬೋದು, ಸಣ್ಣ ಸಣ್ಣದಾಗಿ ಬ್ಯೂಟಿ ಪಾರ್ಲರ್ಸ್ ಇಟ್ಕೊಂಡಿರೋಂಥವ್ರು ಇರ್ಬೋದು, ಚಿಕ್ಕ ಚಿಕ್ಕ ಅಂಗಡಿಗಳು ಇಟ್ಕೊಂಡಿರೋಂಥವ್ರು ಇರ್ಬೋದು. ಸಣ್ಣ ಸಣ್ಣ ಒಂದು ದುಡ್ಡಿನ ರಿಕ್ವೈರ್ಮೆಂಟ್ಗೆ, ಅಂದರೆ ದುಡ್ಡು ಇವಾಗ ಏನೋ ಒಂದು ಅವಶ್ಯಕತೆ ಇರುತ್ತೆ, ಏನೋ ಒಂದು ಬೇಕಾಗಿರುತ್ತೆ, ಏನು ಮಾಡ್ತೀರಾ, ಇಮಿಡಿಯೇಟಾಗಿ ಚಿನ್ನವನ್ನು ತೊಗೊಂಡೋಗ್ತೀರಾ, ಅಡ ಇಡ್ತೀರಾ. ಮತ್ತು ಏನಾಗುತ್ತೆ, ಎಷ್ಟೋ ಸಲ ಅದು ಹೋಗಿರೋ ಚಿನ್ನ ವಾಪಸ್ ಮನೆಗೆ ಬರೋದೇ ಇಲ್ಲ. ತುಂಬ ಜನ ಕೇಳಿದ್ರಿ, ಕಮೆಂಟ್ ಸೆಕ್ಷನಲ್ಲೂ ಕೇಳಿದ್ರಿ, ಮೇಡಮ್ ನಮ್ಮ ಚಿನ್ನವನ್ನು ಅಡ ಇಟ್ಟಿದ್ದೀವಿ, ನಾವು ಅದನ್ನು ಹೇಗೆ ನಾನು ಬಿಡಿಸ್ಕೊಂಬರೋವಂಥದ್ದು, ಯಾವ ದುಡ್ಡಿನ ಅನುಕೂಲನೂ ಸರಿಯಾಗಿ ನಮಗೆ ಆಗ್ತಾ ಇಲ್ಲ. ಇದಕ್ಕೂ ಸಹ ಒಂದು ಸರಳ ಪರಿಹಾರ ಇದೆ. ಯಾಕೆ ಇಷ್ಟೊಂದು ನಾನು ಪ್ರಾಮುಖ್ಯತೆ ಕೊಡ್ತಿರ್ತೀನಿ ಸರಳ ಪರಿಹಾರಕ್ಕೆ? ನಮ್ಮ ಕಣ್ಮುಂದೆನೇ ಕಾಣಿಸುವಂಥ ಎಷ್ಟೋ ವಸ್ತುಗಳು ನಮಗೆ ಪರಿಹಾರವಾಗಿ ಬಂದಿರುತ್ತೆ. ಈ ಪ್ರಕೃತಿನೂ ಸಹ ಅದೇ ರೀತಿಯಲ್ಲೇ ಗುಡ್ ಆ್ಯಂಡ್ ಬ್ಯಾಡ್ ಜೊತೆಗೇನೆ ನಾವು ಕ್ರಿಯೇಟ್ ಆಗಿರೋಂಥದ್ದು, ಕರೆಕ್ಟ್ ಅಲ್ವಾ? ನಮ್ಮ ಒಂದು ಬರ್ತ್ ಚಾರ್ಟಿಂದ ಹಿಡಿದು ನಮ್ಮ ನಡೀತಾ ಇರೋಂಥ ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ ಎಷ್ಟೋ ವಿಚಾರಗಳು ಒಳ್ಳೆಯದು ಇರುತ್ತೆ, ಎಷ್ಟೋ ವಿಚಾರಗಳು ಕೆಟ್ಟದ್ದು ನಮ್ಮ ಜೊತೆಗೆ ನಮ್ಮ ಜೀವನದಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದೇ ರೀತಿಯಲ್ಲೇ ನಮ್ಮ ಕಣ್ಮುಂದೆನೇ ಕಾಣುತ್ತೆ, ಪರಿಹಾರಗಳೂ ಸಹ ನಮ್ಮ ಕಣ್ಮುಂದೆನೇ ಕಾಣುತ್ತೆ. ಬಟ್ ಏನಂದರೆ ನಾವು ಅದನ್ನು ಅಬ್ಸರ್ವ್ ಮಾಡಬೇಕು. ಸೊಲ್ಯೂಷನ್ನು ಪ್ರಾಬ್ಲಮ್ ಜೊತೆಗೆ ಬಂದಿರುತ್ತೆ, ಆದರೆ ನಾವೇನು ಹುಡುಕ್ತೀವಿ, ಬರೀ ಪ್ರಾಬ್ಲಮ್ಮೇ ನಮಗೆ ತುಂಬ ಕಷ್ಟವಾಗಿ ಕಾಣ್ತಿರುತ್ತೆ, ಪ್ರಾಬ್ಲಮ್ಮೇ ಹೆಚ್ಚೆಚ್ಚಾಗಿ ಎದ್ದು ಕಾಣ್ತಿರುತ್ತೆ, ಸೊಲ್ಯೂಷನ್ ಗೊತ್ತಾಗ್ತಿರಲ್ಲ. ದೇವಸ್ಥಾನಕ್ಕೆ ಹೋಗ್ತೀರಾ, ಫಸ್ಟ್ ಪ್ರಾಬ್ಲಮ್ ಆದಾಗ ಏನು ಮಾಡ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಕರೆಕ್ಟ್ ರೈಟ್? ದೇವಸ್ಥಾನಕ್ಕೆ ಹೋಗ್ತೀರಾ, ದೇವರೇ ನನ್ನ ಸಮಸ್ಯೆನ ಬಗೆಹರಿಸು ಅಂತ ಕೇಳ್ಕೊಳ್ತೀರಾ. ಗಣೇಶನ ದೇವಸ್ಥಾನ ಅಥವಾ ನೀವು ವಿಶೇಷವಾಗಿ ಹನುಮಂತರಾಯನ ದೇವಸ್ಥಾನ, ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ತುಳಸಿ ಎಲೆಯ ಒಂದು ಪ್ರಸಾದವನ್ನು ಕೊಡ್ತಾರೆ. ಅಂದರೆ ಪೂಜೆ ಆಗಿರಬಹುದು, ಅಥವಾ ನೀವು ಅರ್ಚನೆ ಮಾಡಿರಬಹುದು, ಅಥವಾ ನೀವು ಹಾಗೆ ದೇವಸ್ಥಾನಕ್ಕೆ ಭೇಟಿ ನೀಡಕ್ಕೆ ಹೋಗಿದ್ರು ಸಹ ನಿಮ್ಮ ಕೈಗೆ ಈ ರೀತಿಯಾದ ಒಂದು ತುಳಸಿಯ ಒಂದು ಪೀಸ್ ಆಫ್ ತುಳಸಿ ಅಂತ ಹೇಳಿ ಆ ರೀತಿ ನಿಮ್ಮ ಕೈಗೆ ಕೊಡ್ತಾರೆ. ಏನು ಮಾಡ್ತೀರಾ, ಬ್ಯಾಗಲ್ಲಿ ಇಟ್ಕೋತೀರಾ, ಮನೇಲಿ ತಂದಿಡ್ತೀರಾ, ಕೆಲವರು ದೇವ್ರ ಮೇಲೆ ಇಡ್ತೀರಾ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಈ ಒಂದು ಚಮತ್ಕಾರವಾಗಿರುವಂತಹ ತುಳಸಿ ದಳಗಳು ನಿಮಗೆ ಪ್ರಸಾದ ರೂಪದಲ್ಲಿ ಸಿಕ್ಕಿರುವಂಥದ್ದು, ಅದರಲ್ಲೂ ಆಂಜನೇಯ ದೇವಸ್ಥಾನದಲ್ಲಿ ಸಿಕ್ಕಿರುವಂತಹ ವಿಶೇಷವಾಗಿರುವಂತಹ ತುಳಸಿ ದಳಗಳಿಂದ ನಾನು ಇವತ್ತಿನ ದಿನ ನಿಮಗೆ ಈಸಿಯಾಗಿ ಸರಳವಾಗಿ ನಿಮ್ಮ ಚಿನ್ನ, ನಿಮ್ಮ ಮನೆಯಿಂದ ಹೋಗಿರುವಂತಹ ನಿಮ್ಮ ಚಿನ್ನಾಭರಣಗಳು, ಒಡವೆ ವಸ್ತ್ರಗಳು, ಗೋಲ್ಡ್ ಲೋನ್ಗೆ ಅಂತ ನೀವು ಅಡ ಇಟ್ಟಿರುವಂತಹ ಸಂದರ್ಭದಲ್ಲಿ ಈ ಒಂದು ಪರಿಹಾರ ಮಾಡಲಿಕ್ಕೆ ಇವತ್ತಿನ ದಿನ ಈ ಕಾರ್ಯಕ್ರಮ ನಿಮಗೋಸ್ಕರ. ಹೌದು, ಸೊ ನಾನು ಮುಂಚೆನೇ ಹೇಳ್ದಂಗೆ ನೀವು ನಿಮ್ಮ ಕೈನಲ್ಲಿ ಆಲ್ರೆಡಿ ತುಳಸಿ ದಳದ ಎಲೆಗಳು ನಿಮ್ಮ ಹತ್ರ ಇದ್ದೇ ಇರುತ್ತೆ. ಇದರ ಒಟ್ಟಿಗೆ ಒಂದು 5 ಏಲಕ್ಕಿ, ಈ ರೀತಿಯಾದ ಏಲಕ್ಕಿ ಗೊತ್ತಿರುತ್ತೆ ನಿಮಗೆ, ಏಲಕ್ಕಿ ಕಾಯಿ, ಇದನ್ನು ಬಿಡಿಸಿ ಏಲಕ್ಕಿ ಬೀಜಗಳನ್ನ ತೆಗಿಬೇಕಾ, ಇನ್ನೂ ಬರೀ ಕಾಯಿ, ಅದೇ ರೀತಿಯಲ್ಲಿ ಈ ಥರದ್ದು 5 ಏಲಕ್ಕಿ ಕಾಯಿಗಳು. ನಂತರ 1-2 ಪೀಸ್ ಆಫ್ ಪಚ್ಚ ಕರ್ಪೂರ, ಅಥವಾ ನಿಮಗೆ ಭೀಮಸೇನಿ ಕರ್ಪೂರ ಅಂತಲೂ ಸಹ ಸಿಗುತ್ತೆ ಅಂಗಡಿಗಳಲ್ಲಿ. ಪ್ಯೂರ್ ಫಾರ್ಮ್ ಆಫ್ ಕರ್ಪೂರ ಅಷ್ಟೇ ನಾನು ಕೇಳೋವಂಥದ್ದು. ನೀವು ಯಾವುದೇ ರೀತಿಯಾದ ತೊಗೊಳ್ಳಿ, ನಾನು ಯಾವುದೇ ಬ್ರ್ಯಾಂಡ್ ಆಗಲಿ ಯಾವುದೇ ರೀತಿಯಾದ ಒಂದು ಬಾಕ್ಸ್ನ ನಾನು ನಿಮಗೆ ರೆಫರ್ ಮಾಡ್ತಾ ಇಲ್ಲ. ಸೊ ಈ ರೀತಿಯಾದ ಒಂದು ಪಚ್ಚ ಕರ್ಪೂರ ಸಿಗುತ್ತೆ, ಅಥವಾ ಭೀಮಸೇನಿ ಕರ್ಪೂರ ಅಂತ ಸಿಗುತ್ತೆ. ಇದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಕರ್ಪೂರ. ನಿಮಗೆ ಈಗೆಲ್ಲ ಸಿಗುವಂಥ ಕರ್ಪೂರಗಳು ತುಂಬಾ ಬಾಕ್ಸ್ ಟೈಪ್, ಬ್ರೌನ್ ಟೈಪ್, ಏನೇನೋ ಡಿಸೈನ್ಸಲ್ಲಿ ಕರ್ಪೂರಗಳು ಸಿಗುತ್ತೆ, ಕೆಮಿಕಲಿ ಮಿಕ್ಸ್ಡ್ ಆಗಿರುವಂಥದ್ದು. ಎಷ್ಟೋ ಸಲ ಅದರಲ್ಲಿ ನೀವು ಮೇಣವನ್ನು ನೋಡಬಹುದು, ವ್ಯಾಕ್ಸ್ ಸಹ ಮಿಕ್ಸ್ ಆಗಿರುತ್ತೆ. ಸೊ ನೀವು ಹಚ್ಚಿದ ತಕ್ಷಣ ಎಷ್ಟು ಒಂದು ರೀತಿಯಾದ ಹೊಗೆ ಬರುವಂಥದ್ದು ಕರ್ಪೂರದಿಂದ. ಪ್ಯೂರೆಸ್ಟ್ ಫಾರ್ಮ್ ಆಫ್ ಕರ್ಪೂರದಲ್ಲಿ ಯಾವುದೇ ರೀತಿಯಾದ ಹೊಗೆ ಬರೋದಿಲ್ಲ, ಮತ್ತು ಯಾವುದೇ ರೀತಿಯಾದ ಒಂದು ಫಾರ್ ಎಕ್ಸಾಂಪಲ್ ನೀವು ಅದನ್ನು ಗಾಳಿಗೆ ಇಟ್ಟಿದ ತಕ್ಷಣ ಬೇಗ ರಿಯಾಕ್ಟ್ ಆಗುತ್ತೆ, ಕರಗೋಗುತ್ತೆ. ಆದರೆ ನೀವು ಇವಾಗಿನ ತರುವಂಥ ಅಂಗಡಿಗಳಲ್ಲಿ ಸಿಗುವಂಥ ಕೆಮಿಕಲ್ ಕರ್ಪೂರಗಳು ವರ್ಷಾಂಗಟ್ಲೆ ನೀವು ಆಚೆ ಇಡಿ, ಯಾವುದೇ ರೀತಿಯಲ್ಲೂ ಒಂದು ಪಾಯಿಂಟ್ ಕೂಡ ನಿಮ್ಗೆ ಅದು ಕರಗೋದಿಲ್ಲ, ಯಾಕೆಂದರೆ ಅದು ಕೆಮಿಕಲಿ ಮಿಕ್ಸ್. ಸೊ ಹಾಗಾಗಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕರ್ಪೂರವನ್ನು ತಗೊಳ್ಳಿ. ಈ 3 ಐಟಮು ಆಲ್ರೆಡಿ ನಿಮ್ಮ ಹತ್ರ ದೇವಸ್ಥಾನದಲ್ಲಿ ತುಳಸಿ ದಳಗಳಿರುತ್ತೆ, ಇದರ ಜೊತೆಗೆ ಏಲಕ್ಕಿ 5 ಏಲಕ್ಕಿ ಕಾಯಿಗಳನ್ನ ತೊಗೊಳ್ತೀರಾ, ಮತ್ತು 1-2 ಪೀಸ್ ಕರ್ಪೂರದ ಒಂದು ಹರಳುಗಳನ್ನ ನೀವು ತೊಗೊಳ್ತೀರಾ. ಸೊ ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕು. ನೀವು ಎಲ್ಲಿ ಆ ಚಿನ್ನಾಭರಣವನ್ನು ಇಟ್ಟಿದ್ರಿ ಆ ಜಾಗದಲ್ಲಿ ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವಂತಹ ಮೂಟೆಯನ್ನು ಅದು ಆ ಜಾಗದಲ್ಲಿ ಇಡಬೇಕು. ಮಾಡಬೇಕಾಗಿರುವಂತಹ ದಿನ ನೀವು ಶನಿವಾರ ಮಾಡಬೇಕು. ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ
ಬಿಸಾಕ್ತೀರಾ, ಕರೆಕ್ಟ್ ಅಲ್ವಾ? ಈ ಥರ ಬಂದಿರೋವಂಥದ್ದನ್ನು ಕೆಲವರು ತಿಂತಾರೆ, ಕೆಲವರು ಬಿಸಾಕ್ತಾರೆ, ಕೆಲವರು ಏನೋ ಒಂದು ಬ್ಯಾಗಲ್ಲಿ ಇಟ್ಟನ್ನೆಲ್ಲ ಒಣಗಿಸಿ ಕೊನೆಗೆ ಬಿಸಾಕ್ತೀರಾ. ಬಟ್ ನಿಮಗೆ ಇದರಲ್ಲೇ ಸೊಲ್ಯೂಷನ್ ಇದೆ, ಇದರಲ್ಲೇ ನಿಮ್ಮ ಕಷ್ಟಗಳಿಗೆ ಪರಿಹಾರ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಇದನ್ನು ಬಳಸಿ ಇದು ಒಂದು ಮೂಟೆ ಕಟ್ಟಿ 3 ಸಲ ಮಾಡಿ ಸಾಕು. 3 ವಾರದಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ. ನಿಮ್ಮ ಚಿನ್ನ ನಿಮ್ಮ ಮನೆಯಿಂದ ಯಾವ ಜಾಗದಿಂದ ಹೋಗಿತ್ತೋ ಯಾವುದೋ ಒಂದು ದುಡ್ಡಿನ ಅನುಕೂಲ ಆಗುತ್ತೆ. ಮತ್ತು 3 ವಾರದಲ್ಲೇ ನೀವು ಅದನ್ನು ಬಿಡಿಸ್ಕೊಂಡು ಬಂದು ಮತ್ತೆ ಮನೆಯಲ್ಲಿ ಶೇಖರಣೆ ಮಾಡ್ತೀರಾ. ಈಸಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಯಾವ ದೇವಸ್ಥಾನಕ್ಕೆ ಹೋಗಲಿ, ಶನಿವಾರದೊತ್ತು ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅವಾಗ ನಿಮಗೆ ಸಿಕ್ಕಿರುವಂತಹ ತುಳಸಿ ದಳದ ಈ ಒಂದು ಹೂವುಗಳನ್ನು ನೀವು ಅಲ್ಲಿ ಇಡ್ತೀರಾ. ಆ ದಳಗಳನ್ನ ನೀವು ಉಪಯೋಗಿಸ್ತೀರಾ. 5 ಏಲಕ್ಕಿ ಕಾಯಿಗಳು ಮತ್ತು 2 ಪಚ್ಚಕರ್ಪೂರದ ಒಂದು ಅದರದ ಒಂದು ಪೆಟಲ್ಸ್. ಸೊ ಇಷ್ಟನ್ನ ನೀವು ಉಪಯೋಗಿಸಿ ಒಂದು ಮೂಟೆಯನ್ನು ಕಟ್ಟಿ ಅದನ್ನು ನೀವು ಅಲ್ಮಾರಿಯಲ್ಲಿ ಇಟ್ಟಿದ್ರೆ ಅಲ್ಮಾರಿಯಲ್ಲಿ ಇಡಿ. ಆ ಬಾಕ್ಸ್ ಇದೆ, ಏನಂತ ಚಿನ್ನದ ಬಾಕ್ಸ್ ಇದೆ, ಆ ಬಾಕ್ಸಲ್ಲಿ ಇಡಬಹುದು. ಯಾವುದಾದ್ರೂ ಫಾರ್ಮಲ್ಲಿ ಬೇಕಾದ್ರೂ ನೀವು ಅದನ್ನು ಅದೆಲ್ಲಿ ಇತ್ತು ಅಲ್ಲಿ ಅದನ್ನು ಇಡಬೇಕು. ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ಮೇಡಮ್, ಆ ಒಂದು ಮೂಟೆಯನ್ನು ಮುಂದಿನ ವಾರ ಮತ್ತೆ ಮಾಡ್ತೀನಿ. ಹಿಂದಿನ ವಾರದ ಮೂಟೆಯನ್ನು ನೀವು ತೊಗೊಂಡು ಹೋಗಿ ಮತ್ತೆ ನಿರ್ಜನ ಪ್ರದೇಶವಾಗಿರುತ್ತೆ, ಯಾರು ಓಡಾಡ್ತಿರೋಂಥ ನಿರ್ಜನ ಪ್ರದೇಶದಲ್ಲಿ ಆ ಮೂಟೆನೇ ನೀವು ಅದನ್ನು ವಿಸರ್ಜನೆ ಮಾಡಿ ಬರಬೇಕು. 3 ವಾರ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಸೊ ನೀವು ಕೇಳಿರೋಂತಹ ಪ್ರಾಬ್ಲಮ್ಗೆ ಇದೇ ಸೊಲ್ಯೂಷನ್ನು. ಸೊ ಇದನ್ನು ಉಪಯೋಗಿಸಿ, ಇದನ್ನು ಖಂಡಿತ ಪರಿಹಾರವನ್ನು ಪ್ರಯತ್ನ ಮಾಡಿ. ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾರ್ಯಕ್ರಮವನ್ನು ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.